ಕಳಂಕ ರಹಿತರನ್ನ ಸಚಿವರನ್ನಾಗಿ ಮಾಡಿದ್ದೇನೆ ಅನ್ನೋ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಮಾಜಿ ಸಿಎಂ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಹಾಗಿದ್ರೆ ಇನ್ನುಳಿದ 79 ಜನ ಶಾಸಕರು ಕಳಂಕಿತರ ಅಂತ ಕೇಳಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಎಚ್ಡಿಕೆ ಇದು ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸಚಿವ ಸಂಪುಟವಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಜೆಡಿಎಸ್ನಿಂದ ಬಂದ ವಲಸಿಗರೇ ಹೆಚ್ಚಾಗಿ ಸಚಿವರಾಗಿದ್ದಾರೆ. ಪ್ರಮುಖ ಖಾತೆಗಳು ಸಿದ್ದು ತಮ್ಮ ಬೆಂಬಲಿಗರಿಗೆ ನೀಡಿದ್ದಾರೆ. ಕೆಲವರಿಗೆ ಟೋಪಿ ಹಾಕಿರೋ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಯಾವಾಗ ಟೋಪಿ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಹಂಚಿಕೆ ಮಾಡಿರೋದನ್ನ ನೋಡಿದಾಗ ಯಾರು ಇವತ್ತು ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆತ್ಮೀಯರಾಗಿ ಅವರ ಜೊತೆಯಲ್ಲಿದ್ದಾರೆ, ಆರ್ಥಿಕವಾಗಿ ಕೆಲವು ಮಂತ್ರಿಗಳನ್ನು ಮಾಡ್ಕೊಂಡಿದ್ದಾರೆ, ಆರ್ಥಿಕವಾಗಿ ಅವರಿಗೆ ನೆರವು ಕೊಟ್ಟಿರ್ತಕ್ಕಂಥ ಕೆಲವು ಆಯ್ದ ವ್ಯಕ್ತಿಗಳಿಗೆ ಪ್ರಮುಖವಾದಂಥ ಖಾತೆಗಳನ್ನು ಕೊಟ್ಕೊಂಡಿದ್ದಾರೆ ಕೆಲವರಿಗೆ. ಅದರಲ್ಲೇ ಗೊತ್ತಾಗ್ತದೆ ಹೊರಗಡೆ ಹೇಳಿಕೆ ಕೊಡೋದು ಒಂದು, ಒಳಗಡೆ ಮಾಡ್ತಕ್ಕಂಥದ್ದು ಇನ್ನೊಂದು. ಇವತ್ತು ಯಾವ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ನೋಡ್ಬೇಕು ನೀವು. ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರು ಕಳಂಕ ರಹಿತರನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪರಿಶುದ್ಧತೆಯಿಂದ ಭ್ರಷ್ಟರಹಿತವಾದಂಥ ಸರ್ಕಾರ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಆ ಇಲಾಖೆಗಳನ್ನ ಕೆಲವರಿಗೆ ಇವತ್ತು ಹಂಚಿಕೆ ಮಾಡಿರೋದನ್ನ ನೋಡಿದ್ರೆ ಯಾರು ಬೇಕಾದರೂ ರಾಜಕೀಯವಾಗಿ ಸ್ವಲ್ಪ ತಿಳುವಳಿಕೆ ಇರತಕ್ಕಂಥವರು ಈ ಮಂತ್ರಿಮಂಡಲದ ಉದ್ದೇಶ, ಈ ಮಂತ್ರಿಮಂಡಲ ಬಹುಶಃ ಮುಂದಿನ ದಿನಗಳು ಇವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಕಾಂಗ್ರೆಸ್ಗೆ ಇನ್ಯಾವಾಗ ಟೋಪಿ ಹಾಕ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ಕಾದ್ ನೋಡೋಣ. ಇವತ್ತು ಹಲವಾರು ನಾಯಕರಿಗೆ ಟೋಪಿ ಹಾಕಿ ಅವರು ಬೆಳೆದು ಬಂದಂತ ಅವರಿಗೆ ಶಕ್ತಿ ತುಂಬಿದಂತ ನಾಯಕರುಗಳಿಗೆ ಟೋಪಿ ಹಾಕಿ ಇವತ್ತು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನ ಟೋಪಿ ತೆಗೆದು ಇವ್ರ ತಲೆಗೆ ಹಾಕೊಂಡಿದ್ದಾರೆ. ಆ ಟೋಪಿಯನ್ನ ಕಾಂಗ್ರೆಸ್ನವ್ರಿಗೆ ಮತ್ಯಾವಾಗ ಹಾಕ್ತಾರೆ ಕಾದ್ ನೋಡೋಣ. ಇವತ್ತು ಸಚಿವ ಸಂಪುಟದ ದಂಡು ಬರಬಹುದು, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕೆಲವು ಹಣದ ದೊರೆಗಳು ಬರಬಹುದು, ಯಾವ ಸಾರಾಯಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಆ ಒಂದು ಹಿನ್ನೆಲೆ ಇರತಕ್ಕಂಥ ದಂಡು ಬರಬಹುದು ಇಲ್ಲಿ ದುಡ್ಡು ಹಂಚೋಕ್ಕೆ. ಆದರೆ ಅದು ಯಾವುದೇ ದಂಡುಗಳು ಬಂದರೂ ಹಣಕ್ಕಿಂತ ಜನಬಲ ದೊಡ್ಡದು ಅನ್ನೋದನ್ನ ಈ ಒಂದು ಪಿರಿಯಾಪಟ್ಟಣ